ದಾವಣಗೆರೆ ಹಿಂದೂ ಮಹಾಗಣಪತಿಯ ಮೆರವಣಿಗೆಯ ಪ್ರಯುಕ್ತ ಬೃಹತ್ ಬೈಕ್ ರ್ಯಾಲಿ. ಹಿಂದೂ ಮಹಾಗಣಪತಿಯ ಅಧ್ಯಕ್ಷರಾದ ಜೊಳ್ಳಿ ಗುರು ಮಾತನಾಡಿ 4/10/2024 ಬೃಹತ್ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿದ್ದು, ಈ ಬೈಕ್ ರ್ಯಾಲಿಯು ಬೆಳಗ್ಗೆ 11ರಿಂದ ಆರಂಭಗೊಳ್ಳಲಿದ್ದು, ಈ ಬೈಕ್ ರ್ಯಾಲಿಯು ಹೈಸ್ಕೂಲ್ ಮೈದಾನದಿಂದ ಆರಂಭಗೊಂಡು ಮಹಾನಗರ ಪಾಲಿಕೆಯ ಮುಂಭಾಗದಿಂದ ಗಡಿಯಾರ ಕಂಬ, ಕಾಳಿಕಾದೇವಿ ರಸ್ತೆ, ದುರ್ಗಾಂಬಿಕಾ ದೇವಸ್ಥಾನ ಸರ್ಕಲ್, ಅರುಣ ಸರ್ಕಲ್, ವಿನೋಬ ನಗರ, ಎಂಸಿಸಿ ಬಿ ಬ್ಲಾಕ್, ವಿದ್ಯಾನಗರ, ಶಿವಪ್ಪ ಸರ್ಕಲ್, ಅಂಬೇಡ್ಕರ್ ಸರ್ಕಲ್ ಮೂಲಕ ಮೆರವಣಿಗೆ ಸಂಚರಿಸಲಿದ್ದು ಹೈಸ್ಕೂಲ್ ಮೈದಾನದಲ್ಲಿ ಕೊನೆಗೊಳ್ಳಲಿದೆ. ಈ ಬೈಕ್ ರ್ಯಾಲಿಯನ್ನ ದಾವಣಗೆರೆಯ ರಾಜಕಾರಣಿಗಳು ಚಾಲನೆ ನೀಡಲಿದ್ದಾರೆ. 5/10/2024 ಶನಿವಾರದಂದು ಬೃಹತ್ ಶೋಭಾಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದ್ದು, ಈ ಶೋಭಾಯಾತ್ರೆಯು ಬೆಳಗ್ಗೆ 10:30ರಿಂದ ಆರಂಭಗೊಳ್ಳಲಿದ್ದು, ದಾವಣಗೆರೆಯ ಜಿಲ್ಲಾ ಉಸ್ತುವಾರಿ ಸಚಿವರು ಎಸ್ಎಸ್ ಮಲ್ಲಿಕಾರ್ಜುನ್, ಹಾಗೆಯೇ ಶಾಸಕರಾದ ಶಾಮನೂರು ಶಿವಶಂಕರಪ್ಪ, ಸಂಸದರಾದ ಪ್ರಭಾ ಮಲ್ಲಿಕಾರ್ಜುನ್, ಜಿಎಂ ಸಿದ್ದೇಶ್ವರ್, ರವೀಂದ್ರನಾಥ್, ಇನ್ನೂ ಅನೇಕ ರಾಜಕಾರಣಿಗಳು ಪಾಲ್ಗೊಳ್ಳಲಿದ್ದಾರೆ. ನಗರದ ಹೈಸ್ಕೂಲ್ ಮೈದಾನದಿಂದ ಪ್ರಾರಂಭವಾಗುವ ಮೆರವಣಿಗೆ ಎವಿಕೆ ರಸ್ತೆ, ಅಂಬೇಡ್ಕರ್ ವೃತ್ತ, ಜಯದೇವ ವೃತ್ತ, ಲಾಯರ್ ರಸ್ತೆ, ಪಿಬಿ ರಸ್ತೆ ಮೂಲಕ ಸಂಗೊಳ್ಳಿ ರಾಯಣ್ಣ ವೃತ್ತದವರೆಗೆ ಬೃಹತ್ ಶೋಭಾಯಾತ್ರೆ ನಡೆಯಲಿದೆ. ನಂತರ ಜಿಲ್ಲಾಡಳಿತ ಸಹಯೋಗದಲ್ಲಿ ಬಾತಿಕೆರೆಯಲ್ಲಿ ಗಣೇಶನ ವಿಸರ್ಜನೆ ಮಾಡಲಾಗುವುದು. ಶೋಭಾಯಾತ್ರೆಯಲ್ಲಿ ಈ ಬಾರಿ 5 ಡಿಜೆ ಹಾಗೂ ವಿವಿಧ ಕಲಾ ತಂಡಗಳು, ಹಾಗೆಯೇ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ವಿವಿಧ ಕಲಾ ತಂಡಗಳು ಭಾಗವಹಿಸಲಿವೆ. ನಗರದ ಪಿಬಿ ರಸ್ತೆಯಲ್ಲಿ 10ರಿಂದ 15 ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲಿದ್ದು, 5ರಿಂದ 10 ಲಕ್ಷ ಜನಸಂಖ್ಯೆ ಸೇರುವ ನಿರೀಕ್ಷೆಯಲ್ಲಿದ್ದು, ಈ ಬೃಹತ್ ಮೆರವಣಿಗೆಗೆ ಜಿಲ್ಲೆಯ ಆಟೋ ಚಾಲಕರು, ಲಾರಿ ಮಾಲೀಕರು, ಬಸ್ ಮಾಲೀಕರು, ನಗರದ ಅಂಗಡಿ ಮುಂಗಟ್ಟುಗಳು ಸ್ವಯಂ ಘೋಷಿತವಾಗಿ ಬಂದ್ ಮಾಡಿ ಕಾರ್ಯಕ್ರಮಕ್ಕೆ ಆಗಮಿಸಬೇಕೆಂದು ತಿಳಿಸಿದರು. ವಿಶೇಷವಾಗಿ ರಾಜಕೀಯ ವ್ಯಕ್ತಿಗಳು, ಚಿತ್ರನಟರು ವೈಯಕ್ತಿಕವಾಗಿ ಬಾವುಟಗಳಾಗಲಿ ಪೋಸ್ಟರ್ಗಳನ್ನಾಗಲಿ ನಿಷೇಧಿಸಲಾಗಿದೆ ಎಂದು ಈ ವೇಳೆ ತಿಳಿಸಿದರು. ಶಿವಪ್ಪ ಸರ್ಕಲ್ನಿಂದ ಅಂಬೇಡ್ಕರ್ ಮಾರ್ಗವಾಗಿ ಸೀದಾ ಮತ್ತು ಹೈಸ್ಕೂಲ್ ಮೈದಾನಕ್ಕೆ ಕೊನೆಗೊಳ್ಳಲಿದೆ. ದಿನಾಂಕ 5/10/2024 ಶನಿವಾರದಂದು ಬೃಹತ್ ಶೋಭಾಯಾತ್ರೆ ಮೂಲಕ ಬೆಳಗ್ಗೆ 10 ವಿಸರ್ಜನಾ ಕಾರ್ಯಕ್ರಮ ಪ್ರಾರಂಭವಾಗಲಿದೆ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಶಾಸಕರಾದ ಶಾಮನೂರು ಶಿವಶಂಕರಪ್ಪರು, ಸಂಸದರಾದ ಪ್ರಭಾ ಮಲ್ಲಿಕಾರ್ಜುನ್ ಅವರು, ಜಿಎಂ ಸಿದ್ದೇಶ್ವರ ಅವರು, ಎಸ್ ಎ ರವೀಂದ್ರನಾಥ್ ಅವರು, ಉಳಿದಂಥ ಅನೇಕ ರಾಜಕೀಯ ನಾಯಕರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ. ಎಲ್ಲರ ಸಮ್ಮುಖದಲ್ಲಿ ಚಾಲನೆ ಕೊಡ್ತೀವಿ. 5 ಡಿಜೆ ಇದಾವು, ಕಲಾ ತಂಡಗಳು ಬರ್ತಾವು. ಕಲಾ ತಂಡಗಳ ಮೂಲಕ ಏನೇನಾದ ಇದೆ, ಡ್ರಮ್ ಸೆಟ್ ಇದೆ. ಆಮೇಲೆ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಈಗಾಗಲೇ ಶಾಮನೂರು ಶಿವಶಂಕರಪ್ಪ ಲೆಟರ್ ಕೊಟ್ಟಿದ್ದಾರೆ. ಕಲಾ ತಂಡಗಳು ಕೊಡ್ರಿ, ಅವರಿಗೆ ಜಿಲ್ಲೆಯ ಒಂದು ಹಬ್ಬ ಆಗಿರೋದ್ರಿಂದ ಕಲಾ ತಂಡಗಳು ಕೊಡ್ರಿ ಅಂತ ಲೆಟರ್ ಕೊಟ್ಟಿದ್ದಾರೆ. ಇವತ್ತು ನಮಗೆ ಪೂರ್ತಿ ಪಕ್ಕ ಮಾಹಿತಿ ಸಿಗುತ್ತೆ. ಅಂತ 10 ಸಂಸ್ಕೃತಿಕ ಕಲಾ ತಂಡಗಳಿಗೆ ಶಾಮನೂರು ಶಿವಶಂಕರಪ್ಪ ಅವರು ಲೆಟರ್ ಕೊಟ್ಟಿದ್ದಾರೆ. ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಕೊಡ್ತಾರೆ. ಹಿಂದೂ ಮಹಾಗಣಪತಿ ಆಗಲಿ ಅಂತ ಗಣಪತಿ ಕೊಡಲ್ಲ. ಇದು ಜಿಲ್ಲೆ ಹಬ್ಬ ಆಗಿರೋದ್ರಿಂದ ಶಾಮನೂರು ಶಿವಶಂಕರಪ್ಪರು ನಾನು ಲೆಟರ್ ಕೊಟ್ಟು ನಾನು ಹೇಳ್ತಿದ್ದೀನಿ, ಕಲಾ ತಂಡಗಳು ಕಲಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಅದೇ ಪ್ರಕಾರ ನಡ್ಕೊಳ್ತಿದ್ದೀವಿ. ಕಲಾ ತಂಡಗಳು ಜಾಸ್ತಿ ಆಗುತ್ತೆ. ಇಲ್ಲಾಂದ್ರೆ ನಾವು 4ರಿಂದ 5 ಕಲಾ ತಂಡಗಳನ್ನ ನಾವು ವ್ಯವಸ್ಥಿತ ಮಾಡ್ಕೊಂಡಿದ್ದೀವಿ. 4 ಲಕ್ಷ ಜನಸಂಖ್ಯೆ ಸೇರುವಂತ ನಿರೀಕ್ಷೆ ಇದೆ. ಸರಿ, ಬಹಳ ಉತ್ಸಾಹದಿಂದ ಹಿಂದೂ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಬೇಕು ಅಂತ ಬಹಳ ಉತ್ಸಾಹದಿಂದಿದ್ದಾರೆ. ಅದೇ ರೀತಿ ನಾವು ಪಿಬಿ ರಸ್ತೆ ಈಗ ಗಣಪತಿ ವಿಸರ್ಜನಾ ಮಾರ್ಗ ಸಾಕಷ್ಟು ಅಲಂಕಾರ ಮಾಡ್ತಿದ್ದೀವಿ. ಎಲ್ಲ ಜನಾಂಗದ ಮೂರ್ತಿಗಳನ್ನು ಸಹ ಪ್ರತಿಷ್ಠಾಪನೆ ಇವತ್ತು ನೈಟ್ ಪ್ರತಿಷ್ಠಾಪನೆ ಮಾಡ್ತೀವಿ. 10ರಿಂದ 11 ಮೂರ್ತಿಗಳು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಪಿಬಿ ರೋಡಲ್ಲಿ ಎಲ್ಲ ಸರ್ಕಲಲ್ಲೂ ಬಂಟಿಂಗ್ಸ್ಗಳು ಕಟ್ಟಿದ್ದೀವಿ. ರೋಡ್ಗಳಿಗೆ ಆರ್ಚ್ ಬರ್ತಾ ಇದ್ದವು. ನೀವು ನೋಡೋದಕ್ಕೆ ಲೈಟಿಂಗ್ ಕಂಪ್ಗಳಿಗೆಲ್ಲ ಬಂಟಿಂಗ್ಸ್ ಬ್ಯಾನರ್ಗಳು ಕಟ್ಟಿದ್ದೀವಿ. ನಾವು ಸಾಕಷ್ಟು ವ್ಯವಸ್ಥಿತ ನಾವು ಮಾಡ್ಕೊಂಡಿದ್ದೀವಿ. ಅದೇ ರೀತಿ ದಾವಣಗೆರೆ ಜಿಲ್ಲೆ ಜನತೆ ಅಷ್ಟೇ ಉತ್ಸಾಹದಿಂದ ಇದ್ದಾರೆ. ಈ ಒಂದು ಅಲಂಕಾರ ನೋಡಿ ಸರಿ, ನಾವು ಅತಿ ಹೆಚ್ಚಿನ ಜನಸಂಖ್ಯೆ ಸೇರಬೇಕಂತ ಅಷ್ಟೇ ಉತ್ಸಾಹದಿಂದ ಇದ್ದಾರೆ. ಅದೇ ರೀತಿ ದಾವಣಗೆರೆ ಜಿಲ್ಲೆಯ ಆಟೋ ಚಾಲಕರಿರ್ಬೋದು, ಆಟೋ ಮಾಲಕರಿರ್ಬೋದು, ಲಾರಿ ಚಾಲಕರು, ಮಾಲಕರು, ಬಸ್ ಮಾಲಕರ ಸಂಘ ಇರ್ಬೋದು, ವಿವಿಧ ಸಂಘ ಸಂಸ್ಥೆಗಳಿರ್ಬೋದು, ಎಲ್ಲರೂ ಹಾಗೂ ಎಲ್ಲ ಜಿಲ್ಲೆಯ ಅಂಗಡಿ ಮುಗ್ಗಟ್ಟುಗಳನ್ನು ಸ್ವಯಂ ಘೋಷಿತ ಬಂದ್ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ತಾವು ಬೆಂಬಲ ಸೂಚಿಸಬೇಕು ಅಂತ ಎಲ್ಲರನ್ನೂ ನಾನು ಮನವಿ ಮಾಡ್ತಾ ಇದ್ದೀನಿ. ದಾವಣಗೆರೆ ಜಿಲ್ಲೆ ಜನತೆ
ಈ ಇನ್ನೊಂದು ಕಳೆದ ಬಾರಿ ನಾನು ನಿಮಗೆ ಮಾಧ್ಯಮದ ಮುಖಾಂತರ ಹೇಳಿದ್ದೆ, ಯಾವುದೇ ರಾಜಕೀಯ ನಾಯಕರಾಗಲಿ, ಯಾವುದೇ ಚಿತ್ರನಟರಾಗಲಿ, ಯಾವುದೇ ವೈಯಕ್ತಿಕ ಫ್ಲಾಗ್ಗಳು ತರುವ ಹಾಗೆ ನಾನು ಇಲ್ಲೇ ಇಲ್ಲ, ನಾನು ಅದಕ್ಕೆ ಒಪ್ಪೋದಿಲ್ಲ. ಘೋಷಣೆ ಮಾಡ್ತಿದ್ರಿ, ಸಣ್ಣ ಪುಟ್ಟ ನಡೀತೀವರು ಎಷ್ಟು ಸಾಧ್ಯ ಕಳೆದ ಬಾರಿ ನಾವು ಅಷ್ಟು ತಡೆ ಹಿಡಿದ್ವಿ. ಈ ಸರಿ ಅದಕ್ಕಿಂತ ಜಾಸ್ತಿ ನಾವು ಒಪ್ಪಿಕೊಟ್ಟು ತಡೆ ಹಿಡಿಬೇಕಂತ ಯಾವುದೇ ರಾಜಕೀಯ ನಾಯಕರಲ್ಲಿ ವೈಯಕ್ತಿಕ ಯಾವುದೇ ಟಿ ಶರ್ಟ್ ಆಗಲಿ, ಯಾವುದೇ ಫ್ಲಾಗ್ಗಳಾಗಲಿ ಯಾವುದಕ್ಕೂ ಅವಕಾಶಗಳಿಲ್ಲ ಅಂತ ನೇರವಾಗಿ ಹೇಳ್ತೀನಿ. ನಾವು ಧರ್ಮದ ಕೆಲಸ ಮಾಡ್ತೀವಿ, ದೇವರ ಕೆಲಸ ಮಾಡ್ತಿದ್ದೀವಿ. ನೀವು ಅಷ್ಟೊಂದು ಧರ್ಮನಿಷ್ಠೆ, ದೇವರ ಮೇಲೆ ನಿಮಗೆ ಅಷ್ಟೊಂದು ಭಕ್ತಿ ಇದ್ರೆ ಕೇಸರಿ ಫ್ಲಾಗ್ ತಗೊಂಡ್ಬಂದು ನೀವು ಒಂದು ದಾವಣಗೆರೆ ಜಿಲ್ಲೆಯಲ್ಲಿ ಇಲ್ಲಪ್ಪ ಭಾಳ ಅದ್ಭುತ ಮಾಡಿದ್ರು ಈ ಗಣಪತಿ ವಿಸರ್ಜನೆ ಕಾರ್ಯಕ್ರಮ ಅನ್ನೋ ರೀತಿ ಎಲ್ಲರೂ ಮಾಡಿ ಅದನ್ನ ಸಂಪೂರ್ಣವಾಗಿ ಬೆಂಬಲ ಕೊಡ್ತೀವಿ ನಾವು. ಈ ಪತ್ರಿಕಾಗೋಷ್ಠಿಯಲ್ಲಿ ಅಧ್ಯಕ್ಷರಾದ ಜೋಳಿ ಗುರು, ಸಿದ್ದೇಶ್ ಮಾಗಿ, ಜಯಪ್ರಕಾಶ್, ಗಿರೀಶ್ ಎ, ಚಂದ್ರಣ್ಣ ಪ್ರಕಾಶ್, ಐಗೂರ್ ಸತೀಶ್ ಹಾಜರಿದ್ರು.